ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಎಲ್ಲ ನೌನ್ಗಳ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಇವತ್ತು ಹೇಳ್ತಾರಂಥ ಎಲ್ಲ ವರ್ಡ್ಸ್ಗಳು ನೌನ್ಸ್. ಇಲ್ಲಿ ನೋಡಿ, ಫಸ್ಟ್ ಒನ್ ಟ್ರೇಟರ್ ಅಂದರೆ ದ್ರೋಹಿ, ವಿಶ್ವಾಸ ದ್ರೋಹಿ, ದೇಶದ್ರೋಹಿ ಆಗಿರ್ಬೋದು. ಅಂಥ ವ್ಯಕ್ತಿಗೆ ನೀವು ಟ್ರೇಟರ್ ಅನ್ಬೋದು. ಹಿ ಬಿಕೇಮ್ ಅ ಟ್ರೇಟರ್ ಟು ಹಿಸ್ ಓನ್ ಕಮ್ಯುನಿಟಿ. ಕಮ್ಯುನಿಟಿ ಅಂದರೆ ಜನಾಂಗ, ಅವರ ಒಂದು ಗ್ರೂಪ್ ಆಫ್ ಪೀಪಲ್. ಅವರಿಗೆ ಅವನು ದ್ರೋಹ ಮಾಡ್ದ ಅಂದರೆ he's a traitor. He became a traitor. A traitor doesn't deserve any privileges of the country. Privileges andre rights, benefits. But a traitor doesn't deserve all that. I believed him as my close friend, but he turned to be a traitor. ಅವನು ನನ್ನ ಕ್ಲೋಸ್ ಫ್ರೆಂಡ್ ಅಂತ ನಂಬಿದ್ದೆ, ಬಟ್ ಟರ್ನ್ ಟು ಬಿ ಅ ಟ್ರೇಟರ್ ಅಂದರೆ ಅವನು ಆ ರೀತಿ ಪ್ರೂವ್ ಆದ, ಅವ್ನು ಟ್ರೇಟರ್ ಅಂತ ನನಗೆ ಗೊತ್ತಾಯಿತು. He was accused of being a traitor in the party. ಅಂದರೆ ಆ ಪೊಲಿಟಿಕಲ್ ಪಾರ್ಟಿನಲ್ಲಿ ಹೀಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅ ಟ್ರೇಟರ್ ಅಂದರೆ ಅವನದಾಗಿದ್ದಾನೆ ಅಂತ ಅವನ್ನ ಅಕ್ಯೂಸ್ ಮಾಡಿದ್ರು, ರೈಟ್. ನೆಕ್ಸ್ಟ್ ಒನ್ ಪ್ಯಾಟ್ರಿಯಾಟ್. ಪ್ಯಾಟ್ರಿಯಾಟ್ ಅಂದರೆ ದೇಶ ಪ್ರೇಮಿ, ದೇಶಭಕ್ತ. ಭಗತ್ ಸಿಂಗ್ ವಾಸ್ ಅ ಟ್ರೂ ಪ್ಯಾಟ್ರಿಯಾಟ್. ವೋಟ್ ಫಾರ್ ಟ್ರೂ ಪ್ಯಾಟ್ರಿಯಾಟ್ಸ್ ಟು ಲೀಡ್ ಕಂಟ್ರಿ. ನಾಟ್ ಆಲ್ ಪ್ರೊಟೆಸ್ಟರ್ಸ್ ಆರ್ ಪ್ಯಾಟ್ರಿಯಾಟ್ಸ್. ಪ್ರೊಟೆಸ್ಟ್ ಮಾಡೋರು ಎಲ್ಲ ಪ್ಯಾಟ್ರಿಯಾಟ್ಸ್ ಅಲ್ಲ. ಸೊ ಇಲ್ಲಿ ಪ್ಯಾಟ್ರಿಯಾಟ್ ಅನ್ನೋದು ನೌನ್ ಆಯಿತು. ಆ್ಯಂಡ್ ಇದನ್ನು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ನೀವು, ಅವಾಗ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಪ್ಯಾಟ್ರಿಯಾಟಿಕ್ ಆಗುತ್ತೆ. ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಅಂದರೆ ದೇಶಭಕ್ತಿ ಗೀತೆಗಳು ಕೇಳಿದಿರಲ್ಲ. ಪ್ಯಾಟ್ರಿಯಾಟಿಕ್ ಪೀಪಲ್, ಪ್ಯಾಟ್ರಿಯಾಟಿಕ್ ಡ್ಯೂಟಿ, ಮೂಮೆಂಟ್. ಸೊ ಇಲ್ಲಿ ಪ್ಯಾಟ್ರಿಯಾಟಿಕ್ ಅನ್ನೋದು ಅಡ್ಜೆಕ್ಟಿವ್. ನೆಕ್ಸ್ಟ್ ಒನ್ ಪ್ಯಾಸಿಫಿಸ್ಟ್ ಅಂದರೆ ವಯಲೆನ್ಸ್ನ ಖಂಡನೆ ಮಾಡೋರು, ಶಾಂತಿವಾದಿಗಳು. ಗಾಂಧೀಜಿ ವಾಸ್ ಅ ಪ್ಯಾಸಿಫಿಸ್ಟ್ ಆಲ್ ಹಿಸ್ ಲೈಫ್. ಡೂ ಯು ಥಿಂಕ್ ಪ್ಯಾಸಿಫಿಸ್ಟ್ ಮೂವ್ಮೆಂಟ್ಸ್ ಕ್ಯಾನ್ ಬ್ರಿಂಗ್ ದ ಚೇಂಜಸ್? ಅಂದರೆ ಶಾಂತಿಯಿಂದ ನಡೆಸುವಂಥ ಮೂಮೆಂಟ್ಸ್, ಡು ಯು ಥಿಂಕ್ ದೇ ಕ್ಯಾನ್ ಬ್ರಿಂಗ್ ದ ಚೇಂಜಸ್ ಅಂತ ನಾನು ಕೇಳ್ತಾ ಇದ್ದೀನಿ. ಹಿ ಸೇಸ್ ಪ್ಯಾಸಿಫಿಸ್ಟ್ ಕಾಂಟ್ ವಿನ್ ದ ವಾರ್. ಅವನೇನು ಹೇಳ್ತಾನೆ, ಪ್ಯಾಸಿಫಿಸ್ಟ್ ವಾರ್ನ ವಿನ್ ಆಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್ ಫಿಲಾಂಥ್ರಪಿಸ್ಟ್. ಫಿಲಾಂಥ್ರಪಿಸ್ಟ್ ಅಂದರೆ ಯಾವಾಗಲೂ ದಾನ ಕಾರ್ಯಗಳನ್ನು ಮಾಡ್ತಾ ಇರೋ, ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ದುಡ್ಡನ್ನ ದಾನ ಮಾಡುವಂತಹ ವ್ಯಕ್ತಿ, ರೈಟ್. ಯಾವಾಗಲೂ ಮಾಡ್ತಾ ಇರ್ತಾನೆ ಅಂಥ ವ್ಯಕ್ತಿ. His grandfather was a great philanthropist. ನೋಡಿ, ಪ್ರೊನೌನ್ಸಿಯೇಷನ್ philanthropist. Many philanthropists are coming forward to help the poor. ರೈಟ್, ತುಂಬ ಜನ philanthropists ಮುಂದೆ ಬರ್ತಿದ್ದಾರೆ ಟು ಹೆಲ್ಪ್ ದ ಪೂರ್. ದ ಪೂರ್ ನೋಡಿ, ಇಲ್ಲಿ ಅದು ಸಿಂಗಲ್ ವರ್ಡ್ ಆಗಿ ತಗೋಬೇಕು. ದ ಪೂರ್ ಅಂದರೆ ಬಡ ಜನರು, ಎಲ್ಲ ಬಡ ಜನರ ಒಟ್ಟಾಗಿ ಈ ಥರ ಕರಿತೀವಿ. ದ ಪ್ಲಸ್ ಅಡ್ಜೆಕ್ಟಿವ್ ಹಾಕ್ತೀವಿ. ದ ಪೂರ್, ದ ರಿಚ್, ದ ಬ್ಲೈಂಡ್ ಅನ್ಬೋದು. The trust was founded by an American philanthropist, right? Next one, protagonist. ಕೇಳಿರ್ತೀರಲ್ಲ ಈ ವರ್ಡ್ನ. ಪ್ರೊಟ್ಯಾಗನಿಸ್ಟ್ ಅಂದರೆ ಒಂದು ಕತೆ ಅಥವಾ ಸಿನಿಮಾದಲ್ಲಿರುವಂತಹ ಮೇನ್ ಕ್ಯಾರೆಕ್ಟರ್, ಲೀಡಿಂಗ್ ಕ್ಯಾರೆಕ್ಟರ್. ಐ ಲೈಕ್ ದಿ ಆಕ್ಟರ್ ಹೂ ಪ್ಲೇಡ್ ದ ಪ್ರೊಟ್ಯಾಗನಿಸ್ಟ್ ಇನ್ ದ ಮೂವಿ ಫಾರೆಸ್ಟ್ ಗಂಪ್. ದ ಪ್ರೊಟ್ಯಾಗನಿಸ್ಟ್ ಗೆಟ್ಸ್ ಶಾಟ್ ಇನ್ ದ ಎಂಡ್. ಪ್ರೊಟ್ಯಾಗನಿಸ್ಟ್ ಗೆಟ್ಸ್ ಶಾಟ್ ಅಂದರೆ ಅವನಿಗೆ ಶೂಟ್ ಮಾಡ್ತಾರೆ ಇನ್ ದ ಎಂಡ್. ಎವ್ರಿವನ್ ಇಸ್ ದ ಪ್ರೊಟ್ಯಾಗನಿಸ್ಟ್ ಆಫ್ ದರ್ ಓನ್ ಲೈಫ್. ಪ್ರತಿಯೊಬ್ಬರು ತಮ್ಮ ಲೈಫ್ನಲ್ಲಿ ಅವ್ರದ್ದೇ ಮುಖ್ಯ ಪಾತ್ರ ಆಗಿರುತ್ತೆ. ದೇ ಆರ್ ದ ಲೀಡಿಂಗ್ ಕ್ಯಾರೆಕ್ಟರ್. ಹಾಂ, ಪ್ರೊಟ್ಯಾಗನಿಸ್ಟ್ಗೆ ಆಪೋಸಿಟ್ ವರ್ಡ್ ಏನು? ಆ್ಯಂಟ್ಯಾಗನಿಸ್ಟ್. ಹಿ ಪ್ಲೇಡ್ ದ ಮೇನ್ ಆ್ಯಂಟ್ಯಾಗನಿಸ್ಟ್ ಆಫ್ ದ ಫಿಲ್ಮ್. ಆ್ಯಂಟ್ಯಾಗನಿಸ್ಟ್ ಅಂದರೆ ಅಪೋಸಿಂಗ್ ಕ್ಯಾರೆಕ್ಟರ್, ವಿಲ್ಲನ್ ಅನ್ಬೋದು ನೀವು, ರೈಟ್. ಗೊತ್ತಾಯ್ತಲ್ಲ? ಸೊ ಇದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಬೇಕಿದ್ರೆ ಇನ್ನೊಂದೆರಡು ಸರಿ ನೋಡಿ. ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.